ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತು ನಾವು ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿಯ ಕಂಪ್ಲೀಟ್ ಪಾಠ 1 ಮಾರ್ಕದು MCQಸು, ಫಿಲಪ್ಸು ಮತ್ತು ಇಂಪಾರ್ಟೆಂಟಾಗಿ ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಇಷ್ಟನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪೆನ್ನು ಪೇಪರ್ ತಗೊಂಡು ಕೂತ್ಕೊಳ್ಳಿ, ವಿಡಿಯೋವನ್ನು ಪಾಸ್ ಮಾಡಿ ಪೆನ್ನು ಪೇಪರ್ ಇಟ್ಕೊಳ್ಳಿ, ನಂತರ ಕೂತ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರದಲ್ಲಿ ನಾವು ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ಈಗ ನಾವು ಸರಿಸುಮಾರು 1 ತಿಂಗಳಿಂದ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಈ 1 ತಿಂಗಳಲ್ಲಿ ನೀವು ನಮ್ಮ ವಿಡಿಯೋಗಳನ್ನು ಸರಿಸುಮಾರು 2 ಲಕ್ಷ ವೀಕ್ಷಣೆಗಳಾಗಿವೆ, ಎಲ್ಲ ವಿಡಿಯೋಗಳು ಸೇರಿ. ಇದಕ್ಕೆ ಕಾರಣ ನೀವು ಯಾವತ್ತಿಗೂ ನೀವು ತೋರಿಸ್ತಿರುವ ಈ ಪ್ರೀತಿಗೆ ನಾವು ಎಂದೆಂದಿಗೂ ಚಿರಋಣಿಗಳು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಮೊದಲನೇ ಪ್ರಶ್ನೆ, ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 1 ಈಸ್ ಅಂತಿದೆ. ಇದು ಕಂಟಿನ್ಯೂಯಸ್ಸಾ, ಡಿಫ್ರೆನ್ಷಿಯಬಲ್ಲ, ಆಮೇಲೆ ನೋಡೋಣ. ಮೊದಲು ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಇದರ ಗ್ರಾಫ್ ಬರೆಯೋದು ಗೊತ್ತಾಗಬೇಕು. ನೋಡಿ, ಬಹಳ ಇಂಪಾರ್ಟೆಂಟು. ನಿಮಗೆ ಗ್ರಾಫ್ ಬರೆಯೋದು ಬಂದರೆ ನೀವು ಈ ಪ್ರಾಬ್ಲಮನ್ನು ತುಂಬ ಈಸಿಯಾಗಿ ಅನಲೈಸ್ ಮಾಡೋದಕ್ಕಾಗತ್ತೆ. ಮೊದಲಿಗೆ ಹೌ ಟು ಡ್ರಾ ದಿ ಗ್ರಾಫ್ ಆಫ್ y ಈಸ್ ಈಕ್ವಲ್ ಟು ಮಾಡ್ ಎಕ್ಸ್. ಮಾಡ್ ಎಕ್ಸ್ ನೀವು ಇದನ್ನು ಫಸ್ಟ್ ಇಯರಲ್ಲೇ ಕಲ್ತಿರ್ತೀರಿ. ದಿಸ್ ಇಸ್ ದ ಗ್ರಾಫ್ ಆಫ್ y ಈಸ್ ಈಕ್ವಲ್ ಟು ಮಾಡ್ ಎಕ್ಸ್. ಇದೇನಿದು? ಇದು ಮಾಡ್ ಎಕ್ಸ್. ಆಮೇಲೆ ಮಾಡ್ ಆಫ್ ಎಕ್ಸ್ ಮೈನಸ್ 1 ಅಂತ ಹೇಳಿದ್ರೆ, ಮಾಡ್ ಎಕ್ಸ್ ಇಂದ ಮಾಡ್ ಆಫ್ ಎಕ್ಸ್ ಮೈನಸ್ 1 ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ಟು ಶಿಫ್ಟ್ ರೈಟ್ ಬೈ 1 ಯೂನಿಟ್ಸ್. ನೆನ್ಪಿಟ್ಕೊಳ್ಳಿ, 1 ಯೂನಿಟ್ಟು ಬಲಗಡೆಗೆ ಶಿಫ್ಟ್ ಮಾಡಿ ಅಂತ. 1 ಯೂನಿಟ್ ಬಲಗಡೆಗೆ ಶಿಫ್ಟ್ ಮಾಡಿದ್ರೆ ಏನಾಗತ್ತಪ್ಪ? ಬಲಗಡೆಗೆ ಶಿಫ್ಟ್ ಆಗುತ್ತೆ. ದಿಸ್ ಈಸ್ ದ ಗ್ರಾಫ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ 1. ಸೊ ನೋಡಿ, y ಈಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 1. ಇದ್ರದ್ದು ವರ್ಟೆಕ್ಸ್ ಬೇಕು ಅಂತಂದರೆ ನೆನ್ಪಿಟ್ಕೊಳ್ಳಿ, ಈ ಮಾಡ್ಯುಲಸ್ ಒಳಗಡೆ ಏನಿದೆ ಅದನ್ನು ಝೀರೋಗೆ ಈಕ್ವೇಟ್ ಮಾಡಿ. ಝೀರೋಗೆ ಈಕ್ವೇಟ್ ಮಾಡಿದಾಗ ನಿಮಗೊಂದು ವ್ಯಾಲ್ಯೂ ಆಫ್ ಎಕ್ಸ್ ಬರ್ತದೆ. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 1. ವೆನ್ ಎಕ್ಸ್ ಈಸ್ 1, ದಿಸ್ ಇಂಪ್ಲೈಸ್ y is 0. Is that correct? So 1, 0 is called as vertex of this particular modulus function. ಯಾವುದೇ ಒಂದು ಫಂಕ್ಷನ್ ಮಾಡ್ಯುಲಸ್ ಫಂಕ್ಷನ್ ವರ್ಟೆಕ್ಸ್ ಕಂಡುಹಿಡಿಬೇಕಂದ್ರೆ ಗ್ರಾಫಿನ ಒಳಗಡೆ ಅಂದರೆ ಮಾಡಿನ ಒಳಗಡೆ ಇರುವಂಥದ್ದನ್ನು ಝೀರೋಗೆ ಈಕ್ವೇಟ್ ಮಾಡಬೇಕು. ಓಕೆ, ಇದು ಕಾನ್ಸೆಪ್ಟ್ ನಂಬರ್ 1. ಎರಡನೇದು ಕಂಟಿನ್ಯೂಟಿ ಬಗ್ಗೆ ನೋಡಿ. ನಾನು ನಿಮಗೆ 2 ಗ್ರಾಫ್ಗಳನ್ನು ಬರಿತೀನಿ. ಈ ಗ್ರಾಫನ್ನು ನಾನು ಬರಿತಾ ಇದ್ದೀನಿ, ಗ್ರೀನ್ ಕಲರ್ ಗ್ರಾಫ್ ಇದೆಯಲ್ಲ, ದಿಸ್ ಇಸ್ ಎ ಕಂಟಿನ್ಯೂಯಸ್ ಫಂಕ್ಷನ್. ಇನ್ನೊಂದು ಬರಿತಾ ಇದ್ದೀನಿ, ರೆಡ್ ಕಲರ್ ಗ್ರಾಫು ನೋಡಿ, ಇದು ಡಿಸ್ಕಂಟಿನ್ಯೂಯಸ್ ಫಂಕ್ಷನ್. ಎಷ್ಟು ಕಡೆ? 2 ಕಡೆ ಅಲ್ವಾ? ಇಲ್ಲೊಂದು 2 ಕಡೆ ಡಿಸ್ಕಂಟಿನ್ಯೂಯಸ್ ಫಂಕ್ಷನ್. ಗ್ರೀನ್ ಕಲರ್ ಫಂಕ್ಷನ್ ಏನು ಬರೆದಿದ್ನಲ್ಲ, ಅದು ಕಂಟಿನ್ಯೂಯಸ್ ಫಂಕ್ಷನ್. ಹೌದಾ? ಡಿಸ್ಕಂಟಿನ್ಯೂಯಸ್ ಯಾಕೆ? ನಾನು ಯಾವುದೇ ಒಂದು ಗ್ರಾಫನ್ನು ಬರೆಯುವಾಗ ನಾನು ಕೈಯನ್ನು ಎತ್ತಬೇಕಾದಂಥ ಪರಿಸ್ಥಿತಿ ಬಂದರೆ ಕಂಪ್ಲೀಟ್ ಮಾಡೋದಕ್ಕೆ, ಆ ಪಾಯಿಂಟಲ್ಲಿ ಫಂಕ್ಷನ್ನು ನಾಟ್ ಕಂಟಿನ್ಯೂಯಸ್ ಅಂತ. ಬಟ್ ಈ ಗ್ರಾಫನ್ನು ಬರೆಯುವಾಗ ನೋಡಿ ವಿದ್ಯಾರ್ಥಿಗಳೇ, ನೋಡಿ ಈ ಗ್ರಾಫನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಗ್ರಾಫನ್ನು ಹೀಗೆ ಬರೆದೆ, ಹೌದಾ? ಈ ಗ್ರಾಫು ಕಂಪ್ಲೀಟ್ ಮಾಡುವಾಗ ನಾನು ಐ ಆಮ್ ನಾಟ್ ಲಿಫ್ಟಿಂಗ್ ಮೈ ಹ್ಯಾಂಡ್ ಟು ಕಂಪ್ಲೀಟ್ ದಿ ಗ್ರಾಫ್. ದೇರ್ಫೋರ್ ಫಂಕ್ಷನ್ ಈಸ್ ಡೆಫಿನೆಟ್ಲಿ ಕಂಟಿನ್ಯೂಯಸ್. ಯಾವಾಗ ನೀವು ಯಾವುದೇ ಒಂದು ಗ್ರಾಫನ್ನು ಬರೆಯುವಾಗ ಕೈಯನ್ನು ಎತ್ತುವಂಥ ಸ್ಥಿತಿ ಬಂದರೆ ಆವಾಗ ಗ್ರಾಫು ಡಿಸ್ಕಂಟಿನ್ಯೂಯಸ್. ಇಲ್ಲಿ ಕಂಟಿನ್ಯೂಯಸ್ ಆದ್ದರಿಂದ ಆಪ್ಷನ್ ಬಿ ಮಸ್ಟ್ ಬಿ ಕರೆಕ್ಟ್. ಆಪ್ಷನ್ ಸಿ, ಎಸ್, ಇದು ಕೂಡ ಕರೆಕ್ಟ್ ಇರಬೇಕು. ಆದರೆ 2 ಕರೆಕ್ಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದಾದ್ರೂ ಒಂದು ಕರೆಕ್ಟ್ ಇರಬೇಕು. ಈಗ ಡಿಫ್ರೆನ್ಷಿಯಬಲ್ಲ ಅಲ್ವಾ ಅಂತ ನೋಡೋದಕ್ಕೆ 2 ದಾರಿಗಳಿದೆ. ಮೊದಲನೇದು, ಇದರ ಡೆಫಿನಿಷನ್ ಬರ್ಕೊಳ್ಳಿ. y ಇಸ್ ಈಕ್ವಲ್ ಟು ಈ ಕಡೆ ಬಲಗಡೆಗೆ ಅಂದರೆ 1 ಇಂದ ಆಚೆಗೆ ಎಕ್ಸ್ ಮೈನಸ್ 1 ಆದರೆ 1 ಇಂದ ಹಿಂದಕ್ಕೆ 1 ಮೈನಸ್ ಎಕ್ಸ್ ಆಗುತ್ತೆ. ಇದರ ಡಿಫ್ರೆನ್ಷಿಯೇಷನ್ ಮಾಡಿ. ವಾಟ್ ಈಸ್ ಡಿರೈವೇಟಿವ್ ಆಫ್ 1 ಮೈನಸ್ ಎಕ್ಸ್? 1 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1. ವಾಟ್ ಈಸ್ ಡಿರೈವೇಟಿವ್ ಆಫ್ ಎಕ್ಸ್ ಮೈನಸ್ 1? Derivative of x minus 1
ಈಸ್ ಈಕ್ವಲ್ ಟು +1. ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಡಬದಿಯಲ್ಲಿರುವಂಥ ಫಂಕ್ಷನ್ನು ಬಲಬದಿಯಲ್ಲಿರುವಂಥ ಫಂಕ್ಷನ್ನು ಎರಡು ಈಕ್ವಲ್ ಆಗಬೇಕು. ನೋಡಿ, ಇಲ್ಲಿ ಎಡಬದಿಯಲ್ಲಿರೋದು ಡಿಫ್ರೆನ್ಷಿಯೇಟ್ ಮಾಡಿದಾಗ -1 ಆದರೆ ಬಲಬದಿಯಲ್ಲಿರೋದು +1 ಆಯಿತು. ಆದ್ದರಿಂದ ಅಟ್ 1,0 ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ದಿಸ್ ಈಸ್ ಕಾನ್ಸೆಪ್ಟ್ ನಂಬರ್ 1. ಅದು ಬೇಡವಾ? ಇನ್ನೂ ಈಸಿ ಮೆಥಡ್ ಬೇಕಾ? ನೋಡಿ, ಎಲ್ಲಾದರೂ ಶಾರ್ಪ್ ಎಡ್ಜ್ ಕಾಣಿದ್ರೆ, ಯಾವುದೇ ಒಂದು ಪಾಯಿಂಟಲ್ಲಿ ಶಾರ್ಪ್ ಎಡ್ಜ್ ಕಂಡಂಥ ಜಾಗದಲ್ಲಿ ಫಂಕ್ಷನನ್ನು ನಾನ್ ಡಿಫರೆನ್ಷಿಯಬಲ್ ಅಂತ ಖಂಡಿತ ಹೇಳ್ಬೋದು. ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ function is not differentiable. Therefore, what we can say is function is continuous but not differentiable at x is equal to 1. Andre option B is correct and option C is wrong. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನು ಶಾರ್ಪ್ ಎಡ್ಜ್ ಹತ್ರ ಯಾಕೆ ಆಗಬೇಕು ಅಂದರೆ ಟ್ಯಾಂಜೆಂಟ್ ಇರೋದಿಲ್ಲ ಅಂತಂದರೆ ಸಡನ್ಲಿ ದ ಫಂಕ್ಷನ್ ಈಸ್ ಚೇಂಜಿಂಗ್ ಇಟ್ ಸ್ಲೋಪ್. ಆದ್ದರಿಂದ ಇನ್ನು ಡೀಟೇಲ್ ಆಗಿ ನಾನು ನಿಮಗೆ ಟ್ಯಾಂಜೆಂಟ್ ನಾರ್ಮಲ್ ಹೇಳುವಾಗ ಹೇಳ್ಕೊಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್. ಎಫ್ ಆಫ್ ಎಕ್ಸನ್ನ ನಾನು ಮತ್ತೆ ಬರೀತಾ ಇದ್ದೀನಿ. ಎಫ್ ಆಫ್ ಎಕ್ಸ್ ಈಸ್ -x ಇಫ್ ಎಸ್ ಈಸ್ ಲೆಸ್ ದೆನ್ 0. ಹೌದಲ್ವಾ? +x ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. 0 if x is equal to 0. ಇದು ನಿಮ್ಗೆ ಗೊತ್ತಿರಲಿ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ -1. ಹೌದಾ? ಬಿಕಾಸ್ -x ಡಿಫ್ರೆನ್ಷಿಯೇಷನ್ -1. -1 if x is less than 0. This is called as LHD, left hand derivative. +1 if x is greater than 0. This is called as right hand derivative. At 0 not differentiable. ಯಾಕೆ ಸರ್ ಇದೇನು ಸರ್ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ನ ನಾನ್ ಡಿಫರೆನ್ಷಿಯಬಲ್ ಅಂತ ಯಾಕೆ ಹೇಳ್ತೀರಿ? ಅಟ್ 0 ಫಂಕ್ಷನ್ ಶುಡ್ ಬಿ ಡಿಫರೆನ್ಷಿಯಬಲ್ ಅಲ್ವಾ? ಬಿಕಾಸ್ 0 ಡಿಫರೆನ್ಷಿಯೇಷನ್ 0 ತಾನೇ. ಅದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು d/dx ಆಫ್ mod x ಏನಂತ ತಿಳ್ಕೋಬೇಕು. d/dx of mod x is mod x by x if x is not equal to 0. ನೆನ್ಪಿಟ್ಕೊಳ್ಳಿ ಇದು. ರೈಟ್? ನಾಟ್ ಡಿಫರೆನ್ಷಿಯಬಲ್ ಅಟ್ x is equal to 0. ಯಾಕೆ ಅಂತ ಹೇಳಿದ್ರೆ ನಾನು ಹಿಂದೆ ಪ್ರಾಬ್ಲಮಲ್ಲಿ ಕಲಿಸ್ಕೊಟ್ಟಿದ್ದೀನಿ. ರೈಟ್? ಸೊ ಶಾರ್ಪ್ ಎಡ್ಜ್ ಬರುತ್ತೆ ಆದ್ದರಿಂದ. ಆ್ಯಂಡ್ ಇನ್ನೂ ಸಿಂಪಲ್ ಭಾಷೆಯಲ್ಲಿ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಎಕ್ಸ್ ಲೆಸ್ ದೆನ್ 0ಗೂ ಎಕ್ಸ್ ಗ್ರೇಟರ್ ದೆನ್ 0ಗೂ ಡಿಫ್ರೆನ್ಷಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತಾ ಇದೆ ಅಲ್ವಾ? -1 ಒಂದು ಕಡೆ, +1 ಒಂದು ಕಡೆ. ಸೊ ಎನಿವೆ, ಇವ್ರು ಕೇಳಿರೋ ಪ್ರಶ್ನೆ ಏನು? ಸರ್ ಬರೀ ಕೇಳಿರೋದು ಕೇಳ್ಕೊಡಿ ಸರ್ ಸಾಕು ಅಂದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ -1. ಅರ್ಥ ಆಯ್ತಾ? ಅಕಸ್ಮಾತ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಕೇಳಿದ್ರೆ ಏನು ಮಾಡ್ತಾ ಇದ್ರಿ? +1 ಅಂತ ಬರೀತಾ ಇದ್ರಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಡಿಫ್ರೆನ್ಷಿಯೇಷನ್ ಕೇಳಿದ್ರೆ ನಾಟ್ ಡಿಫರೆನ್ಷಿಯಬಲ್ ಅಂತ ಬರೀತಾ ಇದ್ವಿ ಅಲ್ವಾ? ಮುಂದಿನ ಕ್ವಶನ್ಗೆ ಹೋಗೋಣ. ಬಂದೇ ಬಿಡ್ತು ಆ ಕ್ವಶನ್. ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು +1. ಏಕೆಂದರೆ ಹಿಂದಿನ ಪ್ರಾಬ್ಲಮಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಈಸ್ 4 ಆಪ್ಷನ್ ಕೊಟ್ಟಿದ್ದಾರೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಎಲ್ಲವೂ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲೇ ಮಾತಾಡಬೇಕಂತೆ. ಇರಲಿ, ಗ್ರಾಫನ್ನಂತೂ ಬರೆದುಬಿಡೋಣ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಫ್ ಎಕ್ಸ್ ಈಸ್ 0 if x belongs to 0 to 1. 1 if x is greater than 1. ಹೌದಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಟು ಬಿ ಮೋರ್ ಪ್ರಿಸೈಸ್. ಈಗ ಪ್ರಶ್ನೆ ಏನು? ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸು ಕಂಟಿನ್ಯೂಯಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಂತ ಕೇಳ್ತಾ ಇದ್ದಾರೆ. ಕಂಟಿನ್ಯೂಯಸ್ ಆ್ಯಂಡ್ ಡಿಫರೆನ್ಷಿಯಬಲ್, ಡಿಸ್ಕಂಟಿನ್ಯೂಯಸ್ ಬಟ್ ನಾಟ್ ಡಿಫರೆನ್ಷಿಯಬಲ್, ಡಿಸ್ಕಂಟಿನ್ಯೂಯಸ್ ಆ್ಯಂಡ್ ನಾಟ್ ಡಿಫರೆನ್ಷಿಯಬಲ್. ಓಕೆ ಫೈನ್. ನೋಡಿ, ಮೊದಲನೇದು ನಾನು ಈ ಗ್ರಾಫನ್ನು ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದ್ಸತಿ ಗ್ರಾಫ್ ಕೈಯಲ್ಲಿ ಬರಿತಾ ಇದ್ದೀನಿ. ಹೀಗೆ ಬರದೆ 0 ಇಂದ 1 ತನಕ ಬರದೆ ಆಮೇಲೆ ತಿರ್ಗಿ ಐ ಹ್ಯಾವ್ ಟು ಲಿಫ್ಟ್ ಮೈ ಹ್ಯಾಂಡ್ ಟು ಕಂಪ್ಲೀಟ್ ದಿಸ್. ಅಂದರೆ ಐ ಆಮ್ ರೈಸಿಂಗ್ ಮೈ ಹ್ಯಾಂಡ್ ಟು ಕಂಪ್ಲೀಟ್ ದಿಸ್ ಗ್ರಾಫ್ ಅಂದರೆ ಫಂಕ್ಷನ್ ಇಸ್ ನಾಟ್ ಕಂಟಿನ್ಯೂಯಸ್. ನಾಟ್ ಕಂಟಿನ್ಯೂಯಸ್ ಅಂತ ಹೇಳಿದ್ರೆ ನಾಟ್ ಡಿಫರೆನ್ಷಿಯಬಲ್ ಅಂತ ಕೂಡ, ಕಂಟಿನ್ಯೂಯಸ್ ಇಲ್ಲ ಅಂದರೆ
ಡಿಫ್ರೆನ್ಷಿಯೇಷನ್ ಕೂಡ ಮಾಡೋಕ್ಕಾಗೋದಿಲ್ಲ, ಅವಕಾಶ ಇರೋದಿಲ್ಲ. ನಾಟ್ ಡಿಫ್ರೆನ್ಷಿಯಬಲ್ ಅಂದರೆ ಕಂಟಿನ್ಯೂಸ್ ಇದ್ರೂ ಇರ್ಬೋದು. ಈಗ ಇದ್ರ ಉದಾಹರಣೆ ಒಂದು ಕೊಡ್ತೀನಿ. ಯಾರೋ ಒಬ್ಬ ವ್ಯಕ್ತಿಗೆ ನೀವೇನೋ ಕೊಡಬೇಕು ಅಂತಂದರೆ ಅವನು ನಿಮ್ಮ ಕೈಗೆ ಸಿಕ್ಕಿದ್ರೆ ಮಾತ್ರ, ಅವನು ಸಿಕ್ಕಿದಾಗ ನೀವು ಕೊಡ್ತೀರೋ ಇಲ್ವೋ ಅದು ಬೇರೆ ವಿಚಾರ. ಹಾಗೆ ಮನುಷ್ಯ ನಿಮಗೆ ಸಿಕ್ಕರೆ ಮಾತ್ರ ಅವನ ಹತ್ರ ನೀವು ಮಾತಾಡೋದು ಕೊಡೋದು ಏನೋ ಮಾಡ್ಬೋದು. ಸರ್ ಫೋನಲ್ಲಿ ಮಾತಾಡ್ಬೋದು ಅಂತ ಟೆಕ್ನಿಕಲ್ ಕ್ವಶನ್ ಎಲ್ಲ ಕೇಳ್ಬೇಡ್ರಪ್ಪ, ಆಯಿತಾ? ಫೈನ್. ಎನಿವೇ, ಕಮಿಂಗ್ ಬ್ಯಾಕ್, ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ನಾಟ್ ಕಂಟಿನ್ಯೂಸ್ ಅಂತ ಕಡೆ ಎಲ್ಲ ನಾಟ್ ಡಿಫ್ರೆನ್ಷಿಯಬಲ್ಲೇನೇ. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಮುಂದಿನ ಕ್ವಶನ್ಗೆ ಹೋಗೋಣ. ನಂಬರ್ ಆಫ್ ಪಾಯಿಂಟ್ಸ್ ಇನ್ ದ ಇಂಟರ್ವಲ್ 0,2 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಮೊದಲು ಬರೆದು ಬಿಡ್ತೀನಿ ಗ್ರಾಫ್ನ, ಆಮೇಲೆ ಉಳಿದಿದ್ದೆಲ್ಲ ಮಾತಾಡ್ಬೋದು. 0,2 ಅಂತೆ, ಎಕ್ಸಲ್ಲಿ 0 ಅಂದರೆ 0ನಲ್ಲಿ ಓಪನ್ ಪಾಯಿಂಟ್ ಅಂತ. 0 to 1 ಇಟ್ ಈಸ್ 0ನೇ ಅಲ್ವಾ? 1 to 2, 1 to 2, right? 1 including, excluding 2. Its value is 1. Number of points in the interval f of x is equal to greatest integer of x. f of x is not differentiable is. ನೋಡಿ, ಇಲ್ಲಿ ನಾಟ್ ಕಂಟಿನ್ಯೂಸ್ ಇದೆ ಅಲ್ವಾ? ಎಷ್ಟು ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಇದೆ? ಒಂದೇ ಪಾಯಿಂಟ್. ನಾಟ್ ಕಂಟಿನ್ಯೂಸ್ ಇಂಪ್ಲೈಸ್ ನಾಟ್ ಡಿಫ್ರೆನ್ಷಿಯಬಲ್. ಸರ್ 1ನಲ್ಲಿ ಸರ್ ಇದು 2 ಅಲ್ವಾ? ಇದು 2ನಲ್ಲಿ ತಗೋಬೇಕಾಗಿತ್ತಲ್ವಾ? 2ನಲ್ಲಿ ಓಪನ್ ಪಾಯಿಂಟ್ ಕೊಟ್ಟಿದ್ದಾರೆ ಸರ್. 0ನಲ್ಲಿ ತಗೊಳ್ಳಂಗಿಲ್ವಾ ಸರ್? 0ನಲ್ಲೂ ಓಪನ್ ಪಾಯಿಂಟ್. ಆದ್ದರಿಂದ ನಂಬರ್ ಆಫ್ ಪಾಯಿಂಟ್ಸ್ ಈಸ್ 1. Hope you are understanding this. Now let us go to next question. f of x is equal to greatest integer of x is continuous at x is equal to 0 na? Alla. Greatest integer of x is not continuous for all x belongs to set of integers. So continuous alla andmele differentiable kuda alla. Option A tappu, option B tappu. Both continuous and differentiable ಸಾಧ್ಯನೇ ಇಲ್ಲ. ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಕರೆಕ್ಟ್. ಏಕೆಂದರೆ ನಿಮಗೆ ಗ್ರಾಫ್ ಇವಾಗ ತಾನೇ ಕಲಿಸಿದ್ದೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್. ಡೆರಿವೇಟಿವ್ ಆಫ್ ಮಾಡ್ ಎಕ್ಸ್ ನೋಡಿ, ಕ್ವಶನ್ ನಂಬರ್ 1ನಲ್ಲೋ 2ನಲ್ಲೋ ಹೇಳ್ಕೊಟ್ಟೆ ಅಲ್ವಾ? ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ಕೊಟ್ಟೆ, ಹೌದಲ್ವಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅದರಿಂದ ನಾಟ್ ಎಕ್ಸಿಸ್ಟಿಂಗ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಅಲ್ವಾ? ಮುಂದಿನ ಕ್ವಶನ್. ಸೊ ಈಗ ತಾನೇ ಒಂದು ಹೇಳಿದೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ. ಅದಾದರೆ ಪ್ರಶ್ನೆ ಬಂತು, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಪಾಲಿನಾಮಿಯಲ್ ಅಂದ್ರೇನು? ಕ್ವಾಡ್ರಾಟಿಕ್ ಇಕ್ವೇಷನ್ನು, ಕ್ಯೂಬಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಅಂದರೆ ಹಿಂಗಿರುತ್ತೆ, ಕ್ಯೂಬಿಕ್ ಅಂದರೆ ಹೀಗಿರುತ್ತೆ, ಕ್ವಾಡ್ರಾಟಿಕ್ ಅಂದರೆ ಬೈ ಕ್ವಾಡ್ರಾಟಿಕ್ ಅಂದರೆ ಹೀಗಿರುತ್ತೆ. ಎವ್ರಿ ಪಾಲಿನಾಮಿಯಲ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಎವ್ರಿ ರ್ಯಾಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಎವ್ರಿ ಡಿಫ್ರೆನ್ಷಿಯಲ್ ಫಂಕ್ಷನ್ ಇಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್. ಹೌದಾ? ಹೌದಾ? ಡಿಫ್ರೆನ್ಷಿಯೇಟ್ ಆಗಬೇಕಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಆಗಿದ್ದರೆ ಮಾತ್ರ. 4ನೇ ಸ್ಟೇಟ್ಮೆಂಟ್ ನೋಡಿ, ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಅನ್ನೋದು ತಪ್ಪು. ಫಾರ್ ಎಕ್ಸಾಂಪಲ್, ನಾನು ತುಂಬ ಸಿಂಪಲ್ ಆಗಿರೋ ಗ್ರಾಫ್ ಹೇಳ್ಕೊಡ್ತೀನಿ. y ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಟ್ 0,0 ಈಸ್ ನಾಟ್ ಡಿಫ್ರೆನ್ಷಿಯಬಲ್. 0,0 ಈಸ್ ನಾಟ್ ಡಿಫ್ರೆನ್ಷಿಯಬಲ್, ಬಟ್ at x is equal to 0 and y is equal to 0, mod x is continuous. Continuous at x is equal to 0 ಅಥವಾ 0,0. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ನಾವು ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಸೊ ಈ ಥರ ಗ್ರಾಫ್ ಕೊಟ್ಟಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಮಾಡ್ ಆಫ್ ಎಕ್ಸ್ ಮೈನಸ್ 1. ಯಾವತ್ತು ಈ ಥರದ್ದು ಎಷ್ಟೇ ಕೊಡಲಿ, ನಿಮ್ಗೆ ಒಂಥರ ಈ ಥರದೊಂದು ಗ್ರಾಫ್ ಕ್ರಿಯೇಟ್ ಆಗುತ್ತೆ. ಅದನ್ನು ಆ್ಯಡ್ ಮಾಡಿ ಕೂಡ ನೀವು ಮಾಡ್ಬೋದು. ಇಟ್ ಈಸ್ ನಾಟ್ ಕಂಟಿನ್ಯೂಯಸ್, ಸಾರಿ, ಇಟ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್. ಅಂದರೆ ಇಟ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1, ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು +1. ಕಂಟಿನ್ಯೂಯಸ್ ನೀವು ಇದನ್ನು ಬೇಕಾದ್ರೆ ವೆರಿಫೈ ಮಾಡ್ಕೋಬೋದು. ಸೊ ಅಥವಾ ನೀವು LHL RHL ಹಾಕೊಂಡು ಕೂಡ ವೆರಿಫೈ ಮಾಡ್ಕೋಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಇದು ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ಇದಕ್ಕೆ, ಯಾಕಂದರೆ ಡೈರೆಕ್ಟ್ ಕ್ವಶನ್ಸು. ಸೊ ಈ ಕ್ವಶನ್ಸು ನಿಮಗೆ PUCಗೂ ಹೆಲ್ಪ್ ಆಗಬೇಕು, CETಗೂ ಹೆಲ್ಪ್ ಆಗಬೇಕು. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಮುಂದಿನ ಕ್ವಶನ್ಗೆ ಹೋಗೋಣ. ಸೊ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಯಾರ್ಯಾರಿಗೆ ಇನ್ವರ್ಸ್ ಟ್ರಿಗ್ನಾಮಿಟ್ರಿ ಬರ್ತದೆ ಅವರೆಲ್ಲ ಇದನ್ನು ಹೇಳ್ತೀರಿ.
Sine inverse of root of 1 minus x square is cos inverse of x. Now, what is y? Sine inverse of x plus cos inverse of x. That is equal to y is actually equal to pi by 2. What is y dash? Y dash is 0. Adrinda option C is correct. Hope you are understanding this. Next, y is equal to cos inverse of sin x. What is dy by dx? y ಅನ್ನು ನಾನು ಹೀಗೆ ಬರಿತೀನಿ. ಕಾಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅನ್ನು ಪೈ ಬೈ 2 ಮೈನಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂತ ಬರಿತೀನಿ. ದಟ್ ವಿಲ್ ಗಿವ್ ಯು ಪೈ ಬೈ 2 ಮೈನಸ್ ಎಕ್ಸ್. ಪೈ ಬೈ 2 ಮೈನಸ್ ಎಕ್ಸ್ ಆಗಿರೋದ್ರಿಂದ ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ವೈ ಡ್ಯಾಶ್? y dash should be equal to pi by 2 differentiation is 0, x differentiation is 1, that should give you minus 1. Therefore, option D is correct. Next question. y is equal to secant of tan of root x ಅಂತಿದೆ. ಇದು dy by dx. ನೋಡಿ, ತುಂಬ ಸಿಂಪಲ್ ಇದು. ಮೊದಲು ರೂಟ್ ಎಕ್ಸ್ ಅನ್ನೋದು ಇದೆ ಅಂತಂದರೆ ನಮಗೆ ಡಿನಾಮಿನೇಟ್ರಲ್ಲಿ 2 ರೂಟ್ ಎಕ್ಸ್ ಬರಲೇಬೇಕು. ಆದ್ದರಿಂದ ಬಿ ಕರೆಕ್ಟು ಅಥವಾ ಸಿ ಕರೆಕ್ಟು. ಟ್ಯಾನ್ ಅನ್ನೋ ಫಂಕ್ಷನ್ ಇದೆ ಅಂದರೆ ಸೆಕೆಂಡ್ ಸ್ಕ್ವೇರ್ ಕೂಡ ಬರಲೇಬೇಕು. ಆದ್ದರಿಂದ ಸಿ ಕರೆಕ್ಟ್ ಅಲ್ವಾ? ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಕ್ವೆಶನ್. y is equal to x power 20. ವಾಟ್ ಈಸ್ y ಡಬಲ್ ಡ್ಯಾಶ್ ಅಂತ ಇದ್ದಾರೆ. ವಾಟ್ ಈಸ್ y ಡ್ಯಾಶ್? y ಡ್ಯಾಶ್ ಈಸ್ 20x ಪವರ್ 19. y ಡಬಲ್ ಡ್ಯಾಶ್ ಅಂತ ಹೇಳಿದ್ರೆ ಮತ್ತೆ ಅದರ ಡಿರೈವೇಟಿವ್ ಆಗಿರೋದ್ರಿಂದ ನಾವು ಇದನ್ನು 20 ಇಂಟು 19x ಪವರ್ 18 ಅಂತ ಬರಿಬೋದು. 20 ಇಂಟು 19 ಅಂದರೆ 380 x ಪವರ್ 18. ಹೌದಲ್ವಾ? ಸೊ ಅದರಿಂದ ಯಾವುದು ಆಪ್ಷನ್ ಸಿನ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಡೆರಿವೇಟಿವ್ ಆಫ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಅಂದರೆ ಡೆರಿವೇಟಿವ್ ಆಫ್ ಎಫ್ ಎಕ್ಸಿಸ್ಟ್ ಯಾವಾಗ ಅಂತ ನೋಡಿ. ಮೊದಲನೇದು ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ನೋಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡೆರಿವೇಟಿವ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ಇದು ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇವರು ಯಾವಾಗ ಎಕ್ಸಿಸ್ಟ್ ಆಗ್ತಾರೆ ಅನ್ನೋದು ಪ್ರಶ್ನೆ. ಅದು ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋದು ಗ್ರೇಟರ್ ದೆನ್ 0 ಆಗುತ್ತೆ ಆಗ. ಯಾಕೆ ಸರ್ ಬೇರೆದಾಗಬಾರ್ದಾ? ಲೆಸ್ ದೆನ್ ಹಾಕ್ಬಿಟ್ಟು ಲೆಸ್ ದೆನ್ 0 ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಮ್ಯಾಜಿನರಿ ಆಯಿತು. ಈಕ್ವಲ್ ಟು 0 ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ಫಿನಿಟಿ ಆಯಿತು ಅಲ್ವಾ? ನಮಗೆ ಇದೆರಡು ಆಗಬಾರ್ದು. ಆದ್ದರಿಂದ 1 ಮೈನಸ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದೆನ್ 0. ಇನ್ನೂ ಸಿಂಪಲ್ ಭಾಷೆಯಲ್ಲಿ ರೂಟ್ ಆಫ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ದು ಡೊಮೈನ್ ಕಂಡಿಡಿರಿ ಅಂತ ಕೇಳ್ತಾ ಇದ್ದಾರೆ. ಡೊಮೈನ್ ಅಲ್ವಾ? ಡೊಮೈನ್ ರೈಟ್. ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದೆನ್ 0 ಅಂದರೆ 1 ಈಸ್ ಗ್ರೇಟರ್ ದೆನ್ ಎಕ್ಸ್ ಸ್ಕ್ವೇರ್. 1 ಗ್ರೇಟರ್ ದೆನ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಲೆಸ್ಸರ್ ದೆನ್ 1. ಸರ್ ಇದೇನು ಸರ್ ಇದೊಂಥರ ಲಾಜಿಕ್ಕು? ಹೌದು. ಒಂದು ಸಣ್ಣ ಉದಾಹರಣೆ. ನನ್ನ ಹೆಸರು ಬಾಬು, ಆಯಿತಾ? ಯು ಆರ್ ಮೈ ಸ್ಟೂಡೆಂಟ್. ಬಾಬು ಈಸ್ ಎಲ್ಡರ್ ಟು ಹಿಸ್ ಸ್ಟೂಡೆಂಟ್. ಜನರಲಿ ನಾನು ನಿಮಗಿಂತ ಒಂದು 30 ವರ್ಷನೋ 35 ಗೊತ್ತಿಲ್ಲ, ಎಷ್ಟೋ ಒಂದು ವರ್ಷ. 50 ವರ್ಷಕ್ಕೆ 17 ವರ್ಷ ಅಂದರೆ ಎಷ್ಟು ಅಂತ ಲೆಕ್ಕ ಹಾಕೊಳ್ಳಿ. ರೈಟ್? 52 ಈಸ್ ಗ್ರೇಟರ್ ದೆನ್ 16 ಅನ್ನೋದ್ರ ಬದಲು 16 ಈಸ್ ಲೆಸ್ಸರ್ ದೆನ್ 52 ಅಂತ ಕೂಡ ಬರಿಬೋದಲ್ವಾ? ಹಾಗೆ 1 ಈಸ್ ಗ್ರೇಟರ್ ದೆನ್ ಎಕ್ಸ್ ಸ್ಕ್ವೇರ್ ಬದಲು ಎಕ್ಸ್ ಸ್ಕ್ವೇರ್ ಲೆಸ್ಸರ್ ದೆನ್ 1 ಅಂತ ಕೂಡ ಬರಿಬೋದು. ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ 1 ಅಂದರೆ ಎಕ್ಸ್ ಶುಡ್ ಬಿ ಲೆಸ್ಸರ್ ದೆನ್ 1 ಗ್ರೇಟರ್ ದೆನ್ ಮೈನಸ್ 1. ಇದು ನಿಮ್ಮ ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರುವಂಥ ಇನ್ಇಕ್ವಾಲಿಟಿ ಕಾನ್ಸೆಪ್ಟ್. ಆದ್ದರಿಂದ -1 to 1. ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿ ಕ್ಲೋಸ್ಡ್ ಬ್ರ್ಯಾಕೆಟ್ ಇದೆ, ಕ್ಲೋಸ್ಡ್ ಬ್ರ್ಯಾಕೆಟ್ ತಪ್ಪು. ಹೌದಲ್ವಾ? ನೆನ್ಪಿಟ್ಕೊಡಿ. 16ನೇ ಕ್ವಶನು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇದು ನೀವೇ ಮಾಡಿಕೊಡಿ. ವೈ ಡ್ಯಾಶ್ ಈಸ್ -1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್.
ಕಾಸ್ ಇನ್ವರ್ಸ್ ಆಫ್ ಎಕ್ಸ್ಗೆ ಏನಪ್ಪ ಇರುತ್ತೆ, ಅದೇ ಆನ್ಸರ್, -1 to 1, ರೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಎಕ್ಸ್. ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿತಾ ಇದ್ದೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, 1/1 + x ಸ್ಕ್ವೇರ್. ಇದು ನೀವು ಏನು ವ್ಯಾಲ್ಯೂನಾರು ಕೊಡಿ, ಎಕ್ಸ್ ಸ್ಕ್ವೇರ್ ಈಸ್ ಎ ನಂಬರ್ ಗ್ರೇಟರ್ ದೆನ್ 0 ಆರ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್. ನಿಮ್ಗೆ ಯಾವುದೇ ಬಂಧನಗಳೇ ಇಲ್ಲ ಇಲ್ಲಿ ಅಲ್ವಾ. 1 + x ಸ್ಕ್ವೇರ್ ಹಾಕ್ಬಿಟ್ರೆ ಅಫ್ಕೋರ್ಸ್ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಸೊ ದಿಸ್ ಈಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ 1ಗಿಂತ ದೊಡ್ಡದು. ಆದ್ದರಿಂದ ನೀವು ಎಕ್ಸ್ಗೆ ಬೇಕಾದ ವ್ಯಾಲ್ಯೂ ಕೊಡಿ, ಎಲ್ಲದಕ್ಕೂ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಆದ್ದರಿಂದ -∞ to +∞ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ಸಪೋಸ್ ಎಫ್ ಆ್ಯಂಡ್ ಬಿ ಆರ್ ಟೂ ರಿಯಲ್ ಫಂಕ್ಷನ್ಸ್ ಕಂಟಿನ್ಯೂಯಸ್, ದೆನ್ ಎಫ್ ಪ್ಲಸ್ ಜಿ ಈಸ್ ಕಂಟಿನ್ಯೂಯಸ್. ಹೌದಾ? ಎಫ್ ಮೈನಸ್ ಜಿ ಈಸ್ ಆಲ್ಸೋ ಕಂಟಿನ್ಯೂಯಸ್. ಎಫ್ ಇಂಟು ಜಿ ಈಸ್ ಆಲ್ಸೋ ಕಂಟಿನ್ಯೂಯಸ್. And f by g is continuous at x is equal to c if g of c is not equal to 0. But ಇಲ್ಲಿ ನೋಡಿ f plus g continuous correct, f minus g continuous correct, right? So ಅಂದರೆ ಇದು ತಪ್ಪು, ಆಪ್ಷನ್ ಎ ತಪ್ಪು, ಆಪ್ಷನ್ ಬಿ ತಪ್ಪು, ಆಪ್ಷನ್ ಸಿ ತಪ್ಪು, ಆಪ್ಷನ್ ಡಿ ಮಾತ್ರ ಕರೆಕ್ಟ್. ಯಾಕೆ ಹೇಳಿ? ಎಫ್ ಬೈ ಜಿ ಇಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಇಫ್ ಜಿ ಆಫ್ ಸಿ ಇಸ್ ನಾಟ್ ಈಕ್ವಲ್ ಟು 0 ಅಲ್ವಾ. ನೆಕ್ಸ್ಟ್ ಕ್ವೆಶನ್. ನಂಬರ್ ಆಫ್ ಪಾಯಿಂಟ್ಸ್ ಇನ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಇನ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x ಪ್ಲಸ್ mod ಆಫ್ ಎಕ್ಸ್ ಮೈನಸ್ 1 ಇಸ್ ನಾಟ್ ಡಿಫ್ರೆನ್ಷಿಯಬಲ್. ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ ವಿದ್ಯಾರ್ಥಿಗಳಿಗೆ, ಯೂಶಲಿ ನಿಮ್ಗೆ ಈ ಥರ ಗ್ರಾಫ್ ಬರುತ್ತೆ. ಆ ಥರ ಗ್ರಾಫ್ ಬರೋದ್ರಿಂದ 2 ಪಾಯಿಂಟಲ್ಲಿ ಫಂಕ್ಷನ್ನು ನಾಟ್ ಕಂಟಿನ್ಯೂಯಸ್ ಆಗಿ, ನಾಟ್ ಡಿಫರೆನ್ಷಿಯಬಲ್ ಆಗಿರುತ್ತೆ. ನಿಮಗೆ ಇದ್ರದ್ದು ವೆರಿಫಿಕೇಷನ್ ಕೂಡ ಮಾಡಬೇಡ. y ಈಸ್ ಈಕ್ವಲ್ ಟು mod x, y ಈಸ್ ಈಕ್ವಲ್ ಟು mod ಆಫ್ ಎಕ್ಸ್ ಪ್ಲಸ್ 1, ಎರಡನ್ನು ಆ್ಯಡ್ ಮಾಡಬೇಕು. y ಈಸ್ ಈಕ್ವಲ್ ಟು mod x, y ಈಸ್ ಈಕ್ವಲ್ ಟು mod ಆಫ್ ಎಕ್ಸ್ ಪ್ಲಸ್ 1. ಇದು 0,0, ಇದು -1,0. ಓಕೆ, ಸೊ ನೋಡಿ, 0 ಇಂದ ಆಚೆಗೆ ಇದು ಎಕ್ಸು, ಇದು ಎಕ್ಸ್ ಪ್ಲಸ್ 1. ಹೌದಲ್ವಾ? ಸೊ ಎಕ್ಸ್ ಪ್ಲಸ್ 1 ಅಂದರೆ ಏನಾಗುತ್ತೆ? ಇದೆರಡು ಆ್ಯಡ್ ಮಾಡಿದ್ರೆ 2x ಪ್ಲಸ್ 1 ಆಗುತ್ತೆ 0 ಇಂದ ಆಚೆಗೆ. -1 ಇಂದ ಹಿಂದಕ್ಕೆ ಇದು -x, ಇದು -x -1. ಇದೆರಡನ್ನು ಆ್ಯಡ್ ಮಾಡಿದಂಥ ಸಂದರ್ಭದಲ್ಲಿ -2x -1 ಆಗುತ್ತೆ. -2x -1 ಆಯಿತು. ಯಾವಾಗ? -1 ಇಂದ ಹಿಂದಕ್ಕೆ. ಇದು 0 ಇಂದ ಮುಂದಕ್ಕೆ, 0 ಇಂದ ಮುಂದಕ್ಕೆ 2x ಪ್ಲಸ್ 1, -1 ಇಂದ ಹಿಂದಕ್ಕೆ -2x -1. ಈ ಎರಡರ ಮಧ್ಯೆ ಏನಾಗುತ್ತೆ? ವೆನ್ x ಈಸ್ ಗ್ರೇಟರ್ ದೆನ್ -1 ಲೆಸ್ಸರ್ ದೆನ್ 0 ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಎಕ್ಸ್ ಪ್ಲಸ್ 1 ಆಗೇ ಇರುತ್ತೆ, ಅದು ಮಾತ್ರ -x ಆಗುತ್ತೆ. ಯಾವುದು? ಇದು. ಸೊ ಇದೆರಡು ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ ಅಲ್ವಾ, ರೈಟ್? ಸೊ ಹೀಗಾಗಿ ಇಟ್ ಈಸ್. ಆ್ಯಂಡ್ ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಲೆಟ್ ಅಸ್ ಪುಟ್ x is equal to -1, right? You will get +1. At x is equal to -1, y is equal to +1. ಹೌದು ತಾನೆ? ಸೊ ಇದು at x is equal to 0, y is equal to 1. ಸೊ ಆದ್ದರಿಂದ ಈ ಗ್ರಾಫ್ ನಿಮ್ಗೆ ಈ ಥರನೇ ಇರುತ್ತೆ. ಯಾವಾಗಲೂ ಇದೊಂಥರ ಬಟ್ಲು ಥರ ಇರುತ್ತೆ ಗ್ರಾಫು, ನೆನಪಿಟ್ಕೊಳ್ಳಿ. ಸೊ ಇಟ್ ಈಸ್ ಕಂಟಿನ್ಯೂಯಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ at 2 ಪಾಯಿಂಟ್ಸ್. ಅರ್ಥ ಆಯ್ತಲ್ವಾ? ಮುಂದಿನ ಕ್ವೆಶನ್ಗೆ ಹೋಗೋಣ. y is equal to a sin x plus b cos x. ನೋಡಿ, ನೀವು ಇದನ್ನು ಡೈರೆಕ್ಟಾಗಿ ಮಾಡ್ಬೋದು. y1 ಅಂದರೆ ಏನಾಗುತ್ತೆ? ಪ್ಲಸ್ ಅಲ್ವಾ, a sin x ಅಲ್ವಾ, a cos x ಆಯಿತು, ಮೈನಸ್
ಬಿ ಸೈನ್ ಎಕ್ಸ್ ಆಯಿತು. ವಾಟ್ ಈಸ್ y2 ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ, ಮೈನಸ್ ಎ ಕಾಸ್ ಎಕ್ಸ್ ಹೋಗಿ ಮೈನಸ್ ಎ ಸೈನ್ ಎಕ್ಸ್ ಆಯಿತು, ಮೈನಸ್ ಬಿ ಸೈನ್ ಎಕ್ಸ್ ಹೋಗಿ ಮೈನಸ್ ಬಿ ಕಾಸ್ ಎಕ್ಸ್ ಆಯಿತು. y2 ಮಸ್ಟ್ ಬಿ ಈಕ್ವಲ್ ಟು ಮೈನಸ್ ವೈ. ಯಾಕೆ ಹೇಳಿ, ಮೈನಸ್ ಸೈನ್ ಕಾಮನ್ ತೆಗೆದುಬಿಟ್ರೆ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಬರುತ್ತೆ. ಸೊ y2 ಮಸ್ಟ್ ಬಿ ಈಕ್ವಲ್ ಟು y2 ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಥವಾ y2 ಈಸ್ ಈಕ್ವಲ್ ಟು ಮೈನಸ್ ವೈ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇದು ಅದೇ ಥರ ಕ್ವಶನ್ ಅಲ್ವಾ. ಸೊ ಇಲ್ಲಿ ನೋಡಿ, y2 ಮೈನಸ್ ವೈ ಈಸ್ ಈಕ್ವಲ್ ಟು 0 ಅಂದರೆ ನೆಕ್ಸ್ಟ್ ಕ್ವಶನ್ y2 ಈಸ್ ಈಕ್ವಲ್ ಟು ಮೈನಸ್ ವೈ ಆದರೆ y2 ಪ್ಲಸ್ ವೈ ಶುಡ್ ಬಿ ಈಕ್ವಲ್ ಟು 0. ಅದೇನು ಥರ ಕೆಚ್ಕೊಳ್ಳೋದು ಏನು ಬೇಕಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ತಪ್ಪು. ನಾನೀಗಾಗಲೇ ಹೇಳ್ಕೊಟ್ಟಿದ್ದೀನಿ, y is equal to mod x is like this. f of x is not differentiable at x is equal to 0 is correct. ಹೌದಲ್ವಾ. ಸೊ ಆದ್ರಿಂದ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಈಸ್ ಕರೆಕ್ಟ್. ಬಿ, ಆಪ್ಷನ್ ಬಿ ಈಸ್ ಕರೆಕ್ಟ್. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಸರ್ಷನ್ f of x is equal to greatest integer of x blah 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 is discontinuous at x is equal to 1. ಹೌದಾ, ನೋಡೋಣ ಇರಿ. x is equal to 0 to 1 it is 0, 1 to 2 it is 1. Yes, definitely assertion is correct. Greatest integer function is discontinuous at all integral points. That is also correct. So ಅಂದರೆ assertion ಕರೆಕ್ಟು, ರೀಸನ್ನು ಕರೆಕ್ಟು. ಅಂದರೆ A is true and B is also true, therefore option D is correct. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ. ಮುಂದಿನ ಕ್ವಶನ್ಗೆ ಹೋಗೋಣ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ಈಸ್ ಕಂಟಿನ್ಯೂಯಸ್ ಅಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲ ಗುರು, ಸ್ಟೇಟ್ಮೆಂಟ್ 1 ತಪ್ಪಲ್ವಾ. ಯಾಕೆಂದರೆ ಕಂಟಿನ್ಯೂಯಸ್ ಇದು ನೋಡಿ, ಮಾಡ್ ಎಕ್ಸ್ ಮೈನಸ್ 1 ಹೀಗಿರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಡೆಫಿನೆಟ್ಲಿ ಫಂಕ್ಷನ್ ಕಂಟಿನ್ಯೂಯಸ್, ಆದರೆ ನಾಟ್ ಡಿಫರೆನ್ಷಿಯಬಲ್. ಸಾರಿ, ಎಕ್ಸ್ ಇಸ್ ಈಕ್ವಲ್ ಟು 0 ಅಲ್ವಾ. ಸಾರಿ ಯಾ, 0ನಲ್ಲಿ ತಪ್ಪಾಗಿ ಓದ್ಬಿಟ್ಟೆ ನೋಡಿ. ನೀವು ಈ ಥರ ತಪ್ಪು ಮಾಡಿಬಿಡಿ ಆಯಿತಾ. ಎಕ್ಸ್ ಇಸ್ ಈಕ್ವಲ್ ಟು 0ನಲ್ಲಿ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ನೋ ಡೌಟ್ ಅಬೌಟ್ ಇಟ್. ಡಿಫರೆನ್ಷಿಯಬಲ್ ಕೂಡ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಲ್ವಾ. ಈ 0,0 ಅಂದರೆ ಇದು 0,1 ಆಯಿತು. ಇರಲಿ, ಮುಂದಕ್ಕೆ ಹೋಗೋಣ. ಎವ್ರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಹೌದು, ಸ್ಟೇಟ್ಮೆಂಟ್ ರೀಸನ್ನು ಕರೆಕ್ಟೇ, ರೈಟ್. ಇದೂ ಕರೆಕ್ಟು, ಏನು ಅಸರ್ಷನ್ನು ಕರೆಕ್ಟು, ರೀಸನ್ ಕೂಡ ಕರೆಕ್ಟ್. ಬಿಕಾಸ್ ಡಿಫ್ರೆನ್ಷಿಯಬಲ್ ಆಗಬೇಕಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಆಗಿದ್ದರೆ ಮಾತ್ರ ಅಲ್ವಾ. ಸೊ ಬೋತ್ ಎ ಟ್ರೂ ಆ್ಯಂಡ್ ಆರ್ ಈಸ್ ಆಲ್ ಟ್ರೂ, ಹೌದಲ್ವಾ. ಮುಂದಿನ ಕ್ವಶನ್ ಹೋಗೋಣ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ 3 ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3, ಕರೆಕ್ಟ್. ಮಾಡ್ ಆಫ್ ಎಕ್ಸ್ ಮೈನಸ್ 3 ಈಸ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಈಸ್ ನಾಟ್ ಕರೆಕ್ಟ್. ಯಾಕೆಂದರೆ ಎಕ್ಸ್ ಇಸ್ ಈಕ್ವಲ್ ಟು 3ನಲ್ಲಿ ಫಂಕ್ಷನ್ ಈಸ್ ಡೆಫಿನೆಟ್ಲಿ ಕಂಟಿನ್ಯೂಸ್ 3,0 ವರ್ಟೆಕ್ಸ್ ಅಲ್ವಾ. ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3, therefore A is true and B is false. A is true, B is false ಅಂದರೆ ಆಪ್ಷನ್ ಸಿ ಅಲ್ವಾ. ಆರ್, ಬಿ ಇರೋದು ಬದಲು ಆರ್. ಸ್ಟೇಟ್ಮೆಂಟ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ. ಪರ್ಫೆಕ್ಟ್. ಸ್ಟೇಟ್ಮೆಂಟ್ 1 is correct. Every differentiable function is continuous. That is also correct. Okay, statement 1 is true, statement 2 is false. Option B ಏನಿರುತ್ತೆ, statement 1 true, statement 2 true, correct. Statement 2 is correct explanation for statement 1. ಇದು ಸಾಧ್ಯವಾ? ಓಕೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರಾಮ ಕಿಲ್ ರಾವಣ. ರಾಮ ಕಿಲ್ ರಾವಣ, ಇದು ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಹೇಳ್ತೀನಿ, ರಾವಣ ಕಿಡ್ನಾಪ್ಡ್ ಸೀತಾ. Statement 1 is correct. Statement 2 is correct. Statement 1 is correct reason for statement 2. ಹೌದಲ್ವಾ. ಯಾಕೆ ಹೇಳಿ,
ರಾವಣ ತನ್ನ ಹೆಂಡತಿಯನ್ನು ಒತ್ಕೊಂಡೋದ, ರಾಮನ ಕೋಪ ಬಂತು, ಸಾಯಿಸ್ತ. ಇನ್ನೊಂದು ಸ್ಟೇಟ್ಮೆಂಟ್ ತಗೊಳ್ತೀನಿ ನೋಡಿ, ತಿರ್ಗಾ ಸ್ಟೇಟ್ಮೆಂಟ್ 2 ತಗೋತೀನಿ. ರೈಟ್. ಸ್ಟೇಟ್ಮೆಂಟ್ 2, ವಿರಾಟ್ ಕೊಹ್ಲಿ is a good batsman, is a good batsman, good player or good human being, good person, ಏನಾದರೂ ಸರಿ, ಹೀಗೆ ತಗೊಳ್ಳೋಣ. ವಿರಾಟ್ ಕೊಹ್ಲಿ is a good person. Yes, no doubt, he is a good person. I am his fan also. ಬಟ್ ಸ್ಟೇಟ್ಮೆಂಟ್ ಇದನ್ನು ಅಳಿಸ್ಬಿಡ್ತಾ ಇದ್ದೀನಿ ಇವಾಗ ನೋಡಿ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಕರೆಕ್ಟ್. ರಾಮ ಕಿಲ್ ರಾವಣ ಇಸ್ ಕರೆಕ್ಟ್. ವಿರಾಟ್ ಕೊಹ್ಲಿ ಈಸ್ ಎ ಗುಡ್ ಪರ್ಸನ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಆದರೆ ಈ ಎರಡನೇ ಸ್ಟೇಟ್ಮೆಂಟು ಮೊದಲನೇ ಸ್ಟೇಟ್ಮೆಂಟ್ಗೆ ಕಾರಣ ಅಲ್ಲ. ರಾಮ ಯಾಕೆ ರಾವಣನ ಸಾಯಿಸ್ತ ಅಂದರೆ ವಿರಾಟ್ ಕೊಹ್ಲಿ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ಏನಾದ್ರು ಸಾಯಿಸ್ತಾನ? ಅದಕ್ಕೂ ಇದಕ್ಕೂ ರಿಲೇಷನ್ ಇಲ್ಲ ಗುರು. ಹಾಗೆ ಇದು ಕೂಡ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಬಟ್ ಸ್ಟೇಟ್ಮೆಂಟ್ 1 ಈಸ್ ನಾಟ್ ಎ ಕರೆಕ್ಟ್ ಎಕ್ಸ್ಪ್ಲೇಷನ್ ಫಾರ್ ಸ್ಟೇಟ್ಮೆಂಟ್. ಹೌದಲ್ವಾ? Right? Statement 2 is not a correct explanation for statement 1. Therefore, under such case, option C is correct. Nenpitkolli. Be careful while choosing this kind of questions. Right hand derivative of f of x is equal to mod x at x is equal to 1. See, what is f of x? F of x is x if x is greater than 0, minus x if x is lesser than 0. What is f dash of x? F dash of x is 1 if x is greater than 0, minus 1 if x is lesser than 0. So, x greater than 0 ನಲ್ಲಿ x is equal to 1 ಕೂಡ ಸಾಧ್ಯ ಇದೆ. ಆದ್ದರಿಂದ ಆನ್ಸರ್ is equal to 1. ಆದ್ದರಿಂದ ಆನ್ಸರ್ 1. ಅರ್ಥ ಆಗ್ತಾ ಇದೆಯಾ? ಮುಂದಿನ ಕ್ವೆಶನ್ ನೋಡಿ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 1. ನೋಡಿ, ಮಾಡ್ ಆಫ್ ಎಕ್ಸ್ ಮೈನಸ್ 1 ಗ್ರಾಫ್ ಬರಿತಾ ಇದ್ದೀನಿ. ಇದು y is equal to x minus 1, y is equal to 1 minus x. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಇದು ಎಕ್ಸ್ ಆಕ್ಸಿಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 1 ಡಿಫ್ರೆನ್ಷಿಯೇಷನ್ ಏನು? 1. ಯಾವಾಗ? ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 1. 1 ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 1. ಯಾವಾಗ? ವೆನ್ ಎಕ್ಸ್ ಈಸ್ ಲೆಸ್ಸರ್ ದೆನ್ 1. ಸೊ ಹೀಗಾಗಿ ನೋಡಿ, ಸೊ ಇದು ಓಪನ್ ಪಾಯಿಂಟು, ಇದು ಓಪನ್ ಪಾಯಿಂಟು, ರೈಟ್? ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ is actually minus 1. Right hand derivative is actually plus 1. But exact derivative at x is equal to 1 is not differentiable. Right? At x is equal to 1, not differentiable. But left hand derivative ಆಗಿರೋದ್ರಿಂದ we will write the answer as minus 1. ಮುಂದಿನ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣ. ನಂಬರ್ ಆಫ್ ಪಾಯಿಂಟ್ಸ್ ಆರ್ ವಿಚ್ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಈಸ್, ಇದಾಗಲೇ ಹೇಳ್ಕೊಟ್ಟಿದ್ದೀನಿ. ಇದೇ ಥರದ್ದು 2 ಅಲ್ವಾ? 29. For the figure given below, consider the following. Statement 1 and 2. Given function is differentiable at x is equal to 0. Definitely differentiable at x is equal to 0. True. Statement 2. Given function is continuous at x is equal to 1. Definitely continuous. That is also true. Therefore, 1 is true and 2 is also true. ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿತ್ತು ಅಂತ ನಾನೇ ಕೈಯಲ್ಲಿ ಆನ್ಸರ್ಗಳನ್ನ ಬರೆದೆ. ನೆಕ್ಸ್ಟ್. Okay. For the given below, consider the following statement 1 and 2. Given function is differentiable at x is equal to 0 is correct. Given function is continuous at x is equal to 1. Yes, that is also correct. Statement 1 is true and statement 2 is also true. Therefore, option C is correct. Continuous ಅಂತ ಹೇಗಂತೀರಿ ನೋಡಿ, ಹೀಗೆ ಬಂದು ಹೀಗೆ ಹೋಗ್ತಾ ಇದೆ ಅಲ್ವಾ? ಇಲ್ಲಿ ಡಿಫ್ರೆನ್ಷಿಯಬಲ್ ಅಂತ ಏನಂತೀರಿ? ಸರ್ ಅದು ಕಂಟಿನ್ಯೂಸ್ ಅಲ್ವಾ ಸರ್ ಆ ಪಾಯಿಂಟಲ್ಲಿ, ಅದಕ್ಕೆ ಡಿಫ್ರೆನ್ಷಿಯಬಲ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ 2. ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ದಿಸ್ ಈಸ್ ಸ್ಟೇಟ್ಮೆಂಟ್ 1 ಮಿಸ್ ಆಗಿದೆ. ಎಫ್ ಆಫ್ ಎಕ್ಸ್ ಈಸ್ ಡಿಫ್ರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0. ದಿಸ್ ಈಸ್ ಸ್ಟೇಟ್ಮೆಂಟ್ 2. ಸೊ ಮಾಡ್ ಎಕ್ಸ್ ಮೈನಸ್ 2 ಗ್ರಾಫ್ ಬರೋದಪ್ಪ. ವರ್ಟೆಕ್ಸ್ ಏನು? 2, 0. ಎಫ್ ಆಫ್ ಎಕ್ಸ್ ಇಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಅದು ತಪ್ಪು, ಏಕೆಂದರೆ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಯಾಕೆ ಫಾಲ್ಸು? ಕಂಟಿನ್ಯೂಸ್ ನೋಡಿ ಸರ್, ಹಿಂಗೆ ಬಂದು ಹೀಗೆ ಹೋಗ್ತಾ ಇದೆ ಅಲ್ವಾ ಗ್ರಾಫು, ಹೀಗೆ ಬಂದಿತ್ತು ಹೀಗೆ ಹೋಯಿತು. ಇಟ್ ಈಸ್ ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಈಸ್ ಡಿಫ್ರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಡೆಫಿನೆಟ್ಲಿ ಕರೆಕ್ಟ್, ಯಾಕೆಂದರೆ ಇಲ್ಲೆಲ್ಲೋ 0 ಬರುತ್ತೆ, 0ನಲ್ಲಿ 2 ಆಯಿತು.
So function is continuous and differentiable. So statement 1 is false, statement 2 is correct. ಆನ್ಸರ್ ನೀವು ಬರ್ಕೊಡಿ ಅಲ್ವಾ. ಮುಂದಿನ ಕ್ವಶನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್. ನೋಡಿ ನಿಮ್ಗೆ ಎ ಪವರ್ ಎಕ್ಸ್ ಗ್ರಾಫ್ ಬರೆದು ಬಿಡ್ತೀನಿ, ರೈಟ್. ಆಮೇಲೆ ನೀವೇನಾದರೂ ಮಾತಾಡ್ಕೊಳ್ಳೋರಂತೆ ಅದು ಹೆಂಗಿರುತ್ತಪ್ಪ ಏನು ಅಂತ ಆಮೇಲೆ ನೋಡೋಣ. ಗ್ರಾಫ್ ನೋಡಿದ ತಕ್ಷಣ ಗ್ರಾಫ್ ಬರೆದು ಬಿಟ್ರೆ ನಿಮ್ಗೊಂದು ಐಡಿಯಾ ಬರ್ತದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಗ್ರಾಫ್ ಇಸ್ ಲೈಕ್ ದಿಸ್. ಓಕೆ. ಸೊ ಈಗ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ಸ್ ಡೊಮೈನ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. 100% ಕರೆಕ್ಟ್, ಹೌದಲ್ವಾ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಎಕ್ಸ್ಗೆ ವ್ಯಾಲ್ಯೂ ಕೊಡ್ಬೋದು. ಇಟ್ ಈಸ್ ಕಂಟಿನ್ಯೂಯಸ್, ಎಸ್ ಇಟ್ ಈಸ್ 100% ಕಂಟಿನ್ಯೂಯಸ್. ನೋಡಿ ಕೈ ಹೀಗೆ ಹೋಗ್ತಾ ಇದ್ರೆ ಹೀಗೆ ಹೋಗ್ತಾ ಇರ್ತದೆ ನಮ್ಮದು, ಮೇಲೆ ಹೋಯ್ತು ಇನ್ನು ಕೆಳಗಡೆಗೆ ಬಂತು. ಆ್ಯಂಡ್ ಡಿಫ್ರೆನ್ಷಿಯಬಲ್ at x is equal to 0. ನೋ ಡೌಟ್ ದ ಫಂಕ್ಷನ್ ಈಸ್ ಡೆಫಿನೆಟ್ಲಿ ಡಿಫ್ರೆನ್ಷಿಯಬಲ್ at x is equal to 0 ಅಲ್ವಾ. ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಅಟ್ ಕ್ಲಿಯರ್ಲಿ x is equal to 0. ಆದ್ರಿಂದ ಸೊ ಬೋತ್ 1, 2 and 3 ಕರೆಕ್ಟ್ ಅಲ್ವಾ. ಮುಂದಿನ ಕ್ವಶನ್ ನೋಡೋಣ. ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಫ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ x is equal to 6. ಫಂಕ್ಷನ್ ಕಂಟಿನ್ಯೂಯಸ್ ಅಂತೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಅಂತಿದೆ. ಎಕ್ಸ್ ಕಾಮನ್ ತೆಗೆದ್ರೆ ಏನಾಗುತ್ತಪ್ಪ, ಎಕ್ಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 2. ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಕ್ಯಾನ್ಸಲ್ಸ್. Please note x is not equal to 2. So now what is f of x? F of x is nothing but equal to x. Then what is f of 6? F of 6 is equal to 6. ಅದೇ ತಾನೇ ಅವ್ರು ಕೇಳ್ತಾ ಇರೋದು. Therefore option C is correct. ಮುಂದಿನ ಕ್ವಶನ್ ಹೋಗೋಣ. Figure given below, consider the following statement 1, 2 and 3. Given function is continuous and differentiable at x is equal to 2. ಒಂದ್ಸತಿ ನಿಮಗೆ ಗೊತ್ತಾಗ್ಲಿ ಅಂತ ಮತ್ತೆ ಗ್ರಾಫನ್ನು ಬರಿತೀನಿ. ದ ಗ್ರಾಫ್ ಈಸ್ ಲೈಕ್ ದಿಸ್. ಇಲ್ಲೊಂದು ಓಪನ್ ಪಾಯಿಂಟ್ ಇದೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ಲೋಸ್ಡ್ ಪಾಯಿಂಟು, ಇಲ್ಲಿ ಓಪನ್ ಪಾಯಿಂಟು. ಮತ್ತೆ ಗ್ರಾಫ್ ಬರದೆ ನೋಡ್ಕೊಳ್ಳಿ ಬೇಕಿದ್ರೆ, ರೈಟ್. ಸೊ ದ ಗ್ರಾಫ್ ಈಸ್, ಒಂದು ಸ್ವಲ್ಪ ದೊಡ್ಡ ಇದು ಡಾಟ್ ತಗೊಂಡ್ಬಿಡ್ತೀನಿ. ದ ಗ್ರಾಫ್ ಈಸ್ ಕ್ಲಿಯರ್ಲಿ ಲೈಕ್ ದಿಸ್ ಆ್ಯಂಡ್ ಲೈಕ್ ದಿಸ್ ಆ್ಯಂಡ್ ದಿಸ್ ಈಸ್ ಕ್ಲೋಸ್ಡ್ ಪಾಯಿಂಟ್. ಇನ್ನೊಂದು ನೋಡಿ, ದಿಸ್ ಈಸ್ ಎನ್ ಓಪನ್ ಪಾಯಿಂಟ್ ಆ್ಯಂಡ್ ದ ಗ್ರಾಫ್ ಈಸ್ ಲೈಕ್ ದಿಸ್. ಇವಾಗ ಮಾತಾಡೋಣ. ಆಮೇಲೆ ಇದು 1, 2, 3, 4, ಈ 4ನೇ ಪಾಯಿಂಟ್ ಇದು, ಆಯಿತಾ. ಇದು 6. ಫೈನ್. ಸೊ ಇವಾಗ ಮಾತಾಡೋಣ ಏನೇನು ಅಂತ. ಓಕೆ ಫೈನ್. ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್ at x is equal to 2. ಹೌದಲ್ವಾ. 2ನಲ್ಲಿ ಪಾಪ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್. 100% ಕರೆಕ್ಟ್. ಅಂದರೆ ಸ್ಟೇಟ್ಮೆಂಟ್ 1 ಈಸ್ 100% ಕರೆಕ್ಟ್. ಸ್ಟೇಟ್ಮೆಂಟ್ 2, ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್ ಬಟ್ ಡಿಫ್ರೆನ್ಷಿಯಬಲ್ at x is equal to 4. ನೋಡಿ ಈ ಸ್ಟೇಟ್ಮೆಂಟು ಯಾವತ್ತಿಗೂ ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಾಟ್ ಕಂಟಿನ್ಯೂಯಸ್ ಆದಮೇಲೆ ಡಿಫ್ರೆನ್ಷಿಯಬಲ್ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ನಾಟ್ ಕಂಟಿನ್ಯೂಯಸ್ ಅಂದರೆ ನಾಟ್ ಡಿಫ್ರೆನ್ಷಿಯಬಲ್ ಇರಬೇಕು. ಅದು ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ at x is equal to 8 ಅಂತೆ. ಎಲ್ಲಿದೆ 8? ಕರೆಕ್ಟ್, 8 ಇಲ್ಲಿದೆ ಅಲ್ವಾ. 8 ಹತ್ರ ಕಂಟಿನ್ಯೂಯಸ್ ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್, ದಟ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 3 ಈಸ್ ಟ್ರೂ. ಆಪ್ಷನ್ ಯಾವುದು ಅಂತ ನೀವು ಹುಡುಕೊಳ್ಳಿ. 6 ಬಗ್ಗೆ ಅವರೇನು ಮಾತಾಡಲಿಲ್ಲ. 4 ಹತ್ರ ಪಾಪ ಫಂಕ್ಷನ್ನು ಡಿಸ್ಕಂಟಿನ್ಯೂಯಸ್ಸು ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್ ಕೂಡ. ಓಕೆ. ಫಾರ್ ದಿ ಫಿಗರ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ 1 and 2. ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್ at x is equal to 0. ಇಟ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2, ದಿ ಗಿವನ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್ ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್ at x is equal to 1. ತಪ್ಪು. ಆ್ಯಕ್ಚುಲಿ ಇಟ್ ಈಸ್ ಕಂಟಿನ್ಯೂಯಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್. ಕಂಟಿನ್ಯೂಯಸ್ ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್ at x is equal to 1. ಆದ್ದರಿಂದ 1ನೇ ಸ್ಟೇಟ್ಮೆಂಟು ಏನು, ಕಂಟಿನ್ಯೂಯಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ನಾಟ್ ಕಂಟಿನ್ಯೂಯಸ್ ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್ ಅನ್ನೋದು 2ನೇ ಸ್ಟೇಟ್ಮೆಂಟ್ ತಪ್ಪು ಅಲ್ವಾ. ಸೊ ಏಕೆಂದರೆ ಕಂಟಿನ್ಯೂಯಸ್
ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್ ಇರಬೇಕಾಗಿತ್ತು ಅಲ್ವಾ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ 1/x ದೆನ್ ವ್ಯಾಲ್ಯೂ ಆಫ್ ಕೆ ಅಂತಿದೆ ನೋಡಿ. ಎಫ್ ಆಫ್ ಎಕ್ಸನ್ನು ಮತ್ತೆ ಬರಿತೀನಿ ನಾನು. ಎಫ್ ಆಫ್ ಎಕ್ಸ್ ಮತ್ತೆ ಬರ್ಕೋತಾ ಇದ್ದೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ 1/x. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಎಕ್ಸ್ ಇಂಟು ಸೈನ್ 1/x ಏನಾಗುತ್ತೆ ಅಂತ ಹೇಳಿದ್ರೆ 0 ಇಂಟು ಸೈನ್ 1/0. ಸೈನ್ 1/0 ಅಂದರೆ ಏನಪ್ಪ? ಸೈನ್ 1/0 ಅಂತ ಹೇಳಿದ್ರೆ 0 ಇಂಟು ಸಮ್ ನಂಬರ್. ಆ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. 0 ಇಂಟು ಸಮಥಿಂಗ್, ಏಕೆಂದರೆ ಸೈನ್ ಆಫ್ ಸಮಥಿಂಗ್ ಇಸ್ ಎ ನಂಬರ್ ವಿಚ್ ಲೈಸ್ ಬಿಟ್ವೀನ್ -1 and +1. 0 into anything is 0. Therefore, k should be equal to 0. Correct? K should be equal to 0. Hope you are understanding this. ಕೆಲವರು ಜಾಸ್ತಿ ಬುದ್ಧಿವಂತೆ ಯೂಸ್ ಮಾಡಿಬಿಟ್ಟು ಸೈನ್ 1/x ಬೈ 1/x ಅಂತ ಹಾಕೊಂಡ್ಬಿಡ್ತಾರೆ. ಅವಾಗ ಸೈನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 0, 1 ಅಂತ ಬಂತು. ಇಲ್ಲ, ಅಲ್ಲಿ 1/x ಇಸ್ ಈಕ್ವಲ್ ಟು 0 ಕೊಟ್ಟಿಲ್ವಲ್ಲಪ್ಪ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಆಗಲೇ ತುಂಬ ಸತಿ ಡಿಸ್ಕಸ್ ಮಾಡಿಬಿಟ್ಟಿದ್ವಿ. ಸೊ ಡಿ ಬೈ ಡಿ ಎಕ್ಸ್ ಆಫ್ 3 times x power x. 3 ಹಾಗೇ ಇರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ x power x ಏನು? x power x into 1 plus log x. Now let us put x is equal to 1. 3 into 1 power 1 into 1 plus log 1. Correct? 3 times 1 power 1 is 1, log 1 is 0, 3 into 1, that is equal to 3. Correct? D by dx of mod x minus mod x minus 2. X is equal to 1 ಅಂತೆ ನೋಡಿ. ಫಸ್ಟ್ ಎರಡು ಗ್ರಾಫ್ ಬರೆದ್ಬಿಟ್ಟಿರ್ತೀನಿ. y is equal to x. 0, 0 is so y is equal to mod x. 0, 0 is the vertex. 0 ಇಂದ ಬಲಗಡೆಗೆ x, ಎಡಗಡೆಗೆ -x. y is equal to x minus 2 ಅಂತಿದೆ. x minus 2 has got vertex at mod of x minus 2 ಅಂತಿದೆ. vertex at 2, 0. ಹೌದಲ್ವಾ? vertex at 2, 0 ಅಂದರೆ 2 ಇಂದ ಬಲಗಡೆಗೆ x minus 2, ಇದು mod of x minus 2. ಆದರೆ ಎಡಗಡೆಗೆ 2 minus x ಆಯಿತು. 0 ಇಂದ ಬಲಗಡೆಗೆ mod x x ಆಗುತ್ತೆ, ಹೌದಾ? mod x is x ಮೈನಸ್ 2 ಇಂದ ಎಡಗಡೆಗೆ ಯಾಕೆ ಬಲಗಡೆ ಯಾಕೆ ತಗೋತೀನಿ? ಬಿಕಾಸ್ x is equal to 1. 2 ಇಂದ ಎಡಗಡೆಗೆ ಯು ವಿಲ್ ಗೆಟ್ 2 minus x. ಯಾವುದು 2 minus x? ಇದು. ಯಾಕೆಂದರೆ x minus 2 ಟುವರ್ಡ್ಸ್ ರೈಟ್ ಸೈಡ್ ಆಫ್ 2. 1 is a number lesser than 2. ಆದ್ದರಿಂದ ಇದೇನಾಯಿತು? x minus 2 plus 2 plus x, sorry. So x minus 2 plus x, because minus into minus, that is equal to 2x minus 2. What is y dash? ಇದನ್ನು y ಅಂತ ಕರೆದ್ರೆ what is y dash? y dash should be equal to 2. Is that correct? So the answer is 2. Right? So y x is equal to a cos square theta, y is equal to a sin square theta. So what is dy by dx? x by a is equal to cos square theta, y by a is equal to sin square theta. ಎರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತಪ್ಪ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಯಾವುದು? ಇದು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನು? 1 is equal to x plus y by a ಆಯಿತು. ಸೊ ಅಂದರೆ x plus y is equal to a, because this is equal to 1. ಡಿಫ್ರೆನ್ಷಿಯೇಟ್ ಮಾಡಿ. 1 plus y dash is equal to 0. ಅವಾಗ ಏನಾಗುತ್ತೆ? y dash is equal to -1. ಸೊ ದ ಆನ್ಸರ್ ಈಸ್ -1. ಬಹುಶಃ ಇಷ್ಟು ಸಾಕು ಅಂತ ಅನ್ಸುತ್ತೆ. 1.25 ಗಂಟೆ ಆಗೋಯ್ತಾ ಅಂತ ಗೊತ್ತಿಲ್ಲ. ರೈಟ್? ತುಂಬ ದೊಡ್ಡ ಟಾಪಿಕ್ ಇದು. 3 ಕ್ವಶನ್ ಬರುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಟೋಟಲ್ ಯು ವಿಲ್ ಗೆಟ್ 3 ಕ್ವಶನ್ಸ್. ಒಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸು, 2 ಒಂದು ಸ್ಟೇಟ್ಮೆಂಟು, ಒಂದು ಸ್ಟೇಟ್ಮೆಂಟು,
ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ನು, ಆಮೇಲೆ ಒಂದು ಯಾವುದು MCQ ಎಲ್ಲ ಆಬ್ಜೆಕ್ಟಿವ್ ಅಲ್ವಾ. ಇಲ್ಲಿಗೆ ನಿಲ್ಲಿಸೋಣ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಸರಿಸುಮಾರು 45 ನಿಮಿಷಗಳ ಕಾಲ ಈ ಒಂದು ವಿಡಿಯೋವನ್ನು ಮಾಡಿದ್ವಿ. 45 ನಿಮಿಷದಲ್ಲಿ ಸರಿಸುಮಾರು ಒಂದು 35-36 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಟೈಪ್ ಆಫ್ ಕ್ವಶನ್ಸು ಕವರ್ ಆಗಿದೆ. ಬಹುಶಃ ನಿಮಗೆ ಇಷ್ಟು ಕ್ವಶನ್ಸು ಸಾಕೇನೋ ಅಂತ ಅನ್ನಿಸ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆ 100ಕ್ಕೆ 100 ಅಂಕ ಬರೋ ರೀತಿಯಲ್ಲಾಗಲಿ. ಒಳ್ಳೆಯದಾಗಲಿ. ನಮಸ್ಕಾರ.